ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ 10th ಮುಗಿಸಿ ಅದರಲ್ಲೂ ಡಿಪ್ಲೊಮಾ ಮಾಡಬೇಕು, ಅದರಲ್ಲೂ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ಇವತ್ತು ನಿಮಗೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಒಂದು 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಆಗಿದೆ. ಎಲ್ಲೆಲ್ಲಿ ಕಾಲೇಜ್ ಇದೆ ಅಂತ ಬಂದಾಗ ಶಿವಮೊಗ್ಗ, ಬೆಂಗಳೂರು, ಧಾರವಾಡ. ನಮ್ಮ ಕರ್ನಾಟಕದಲ್ಲಿ ಈ 3 ಕಡೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂತೇಳಿ ಯೂನಿವರ್ಸಿಟಿ ಅವರು ನಡೆಸ್ತಾ ಇರೋಂಥ ಡಿಪ್ಲೊಮಾ ಕಾಲೇಜ್ಗಳು ಇದಾಗಿದೆ. 3 ಸೆಂಟರ್ಗಳಲ್ಲಿದೆ. 10th ಕನ್ನಡ ಮೀಡಿಯಂ ಓದಿರೋ ಅಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇರೋಂಥ ಡಿಪ್ಲೊಮಾ ಕೋರ್ಸ್ ಇದಾಗಿದೆ. ಕನ್ನಡ ಮೀಡಿಯಂ ಇದ್ದು ಜೊತೆಗೆ ರೂರಲ್ ಇದ್ದರೆ ತುಂಬ ಅನುಕೂಲ. ಅದರಲ್ಲೂ ಏನಾರು ಅಗ್ರಿಕಲ್ಚರ್ ಫ್ಯಾಮಿಲಿ ಅಂತ ಬಂದಾಗ 50% ಸೀಟ್ನ ರಿಸರ್ವೇಷನ್ ಇಟ್ಟಿರ್ತಾರೆ. ಅಂದರೆ ಯಾರೆಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗಾಗಿ 50% ಸೀಟ್ನ ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಅದೊಂದು ಅವಕಾಶ. ಜೊತೆಗೆ ಫೀಸ್ ಬಂದು SC ST ಮತ್ತು OBC ಅವ್ರಿಗೆ 1,500 ಇಂದ 2,000 ರೂಪಾಯಿ ಇರುತ್ತೆ. ಜನರಲ್ ಮೆರಿಟ್ ಅವ್ರಿಗೆ 6,000ಕ್ಕೂ ಹೆಚ್ಚು ಫೀಸ್ ಇರೋ ಅಂಥದ್ದು ವರ್ಷಕ್ಕೆ. ಅದೇ ರೀತಿ ಸ್ಟೈಫೆಂಡು ನಿಮಗೆ ಪ್ರತಿ ತಿಂಗಳು ಅಂದರೆ 3 ವರ್ಷ ಪ್ರತಿ ತಿಂಗಳು 1,000 ರೂಪಾಯಿ ಸ್ಟೈಫೆಂಡ್ ಕೊಡ್ತಾರೆ. ಒಂದು ಜೊತೆಗೆ ನೀವು ಹೈಯರ್ ಎಜುಕೇಷನ್ ಏನಾರ ಮಾಡ್ತೀನಿ, ಇದು ಮುಗಿದ ನಂತರ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂತಂದರೆ BSc ಇನ್ ಅಗ್ರಿಕಲ್ಚರ್ಗೂ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಹೋಗೋ ಅವಕಾಶ ಇದೆ. ಅದನ್ನು ನೀವು ಉಪಯೋಗಿಸ್ಕೋಬೋದು. ಯಾರೆಲ್ಲ 10th ಮುಗಿಸಿ ಅದರಲ್ಲೂ ಕನ್ನಡ ಮೀಡಿಯಂ ಇದ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಡಿಪ್ಲೊಮಾ ಕೋರ್ಸು. 100% ಪ್ಲೇಸ್ಮೆಂಟ್ ಆಗೋಂಥ ಅವಕಾಶಗಳು ಹೆಚ್ಚಿರ್ತವೆ ಪ್ರೈವೇಟ್ ಕಂಪ್ನಿಗಳಲ್ಲಿ. ಇಲ್ಲ ಹೈಯರ್ ಎಜುಕೇಷನ್ ಮಾಡ್ತೀವಿ ಅಂದರೆ BSc ಇನ್ ಅಗ್ರಿಕಲ್ಚರ್ ಮಾಡೋ ಅಂಥ ಅವಕಾಶನೂ ಅಂದರೆ ಸೀಟ್ ರಿಸರ್ವೇಷನ್ ಇರುತ್ತೆ. ಡಿಪ್ಲೊಮಾಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಸೀಟ್ ಅಂತೇಳಿ BSc ಅಗ್ರಿಕಲ್ಚರಲ್ಲಿ ರಿಸರ್ವೇಷನ್ ಇರೋದ್ರಿಂದ ನೀವು ಈಸಿಯಾಗಿ BSc ಅಗ್ರಿಕಲ್ಚರ್ ಮಾಡೋ ಅಂಥ ಅವಕಾಶನೂ ಇರುತ್ತೆ. ಫೀಸು ತುಂಬ ಕಮ್ಮಿ ಇರುತ್ತೆ. ಹಂಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.